ನಟ ದರ್ಶನ್ಗೆ ಜೈಲೂಟ ಫಿಕ್ಸಾ ಅಥವಾ ಮನೆ ಊಟದ ಭಾಗ್ಯ ಸಿಗುತ್ತಾ? ಇವತ್ತು ನಿರ್ಧಾರವಾಗುತ್ತೆ. ಇಂದು ಹೈಕೋರ್ಟ್ನಲ್ಲಿ ದರ್ಶನ್ ಮನೆಯೂಟದ ಭವಿಷ್ಯ. ದರ್ಶನ್ ಜೈಲೂಟಕ್ಕೆ ಸಲ್ಲಿಸಿದ್ದ ರಿಟ್ ಅರ್ಜಿ ಇವತ್ತು ವಿಚಾರಣೆಗೆ ಬರಲಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಅರ್ಜಿ ವಿಚಾರಣೆ ನಡೆಯಲಿದೆ. 10 ದಿನದ ಒಳಗೆ ನಿರ್ಧಾರ ಕೈಗೊಂಡು ತಿಳಿಸಬೇಕೆಂದಿದ್ದ ಕೋರ್ಟ್ ಪರಪ್ಪನ ಅಗ್ರಹಾರ ಜೈಲಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿತ್ತು ಹೈಕೋರ್ಟ್. ಜೈಲಧಿಕಾರಿಗಳು ಕೈಗೊಂಡ ತೀರ್ಮಾನ ಕೋರ್ಟ್ಗೆ ತಿಳಿಸಬೇಕು. ಇವತ್ತಿಗೆ ವಿಚಾರಣೆಯನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಮುಂದೂಡಿಕೆ ಮಾಡಿತ್ತು. ಮತ್ತೊಮ್ಮೆ ಇದೀಗ ದರ್ಶನ್ ಮನೆಯೂಟದ ಭವಿಷ್ಯ ಏನಾಗುತ್ತೆ ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತೆ. ಇವತ್ತು ಜೈಲಧಿಕಾರಿಗಳ ವರದಿ, ದರ್ಶನ್ ಪರ ವಕೀಲರಿಂದ ವಾದ, ವರದಿಯನ್ನ ಆಧರಿಸಿ ಇಂದು ದರ್ಶನ್ ಮನೆಯೂಟದ ಭವಿಷ್ಯ ಏನಾಗುತ್ತೆ ಅನ್ನೋದಕ್ಕೆ ಉತ್ತರ ಸಿಗುತ್ತೆ. ಸರ್ಕಾರದ ಪರ ವಕೀಲರು ಕೂಡ ವಾದವನ್ನ ಮಂಡನೆ ಮಾಡಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರದೀಪ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಏನಾಗುತ್ತೆ ಅಂತ ದರ್ಶನ್ ಮನೆಯೂಟದ ಭವಿಷ್ಯ ಇವತ್ತು? ಮಧುಶ್ರೀ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ತಮಗೆ ಮನೆ ಊಟ ಬೇಕು ಅಂತ ಹೇಳಿ ಕೋರ್ಟ್ಗೆ ರಿಟ್ ಅರ್ಜಿಯನ್ನು ಹಾಕಿದ್ರು. ಈ ಸಂಬಂಧ ಇವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಮತ್ತೆ ಅರ್ಜಿ ವಿಚಾರಣೆಗೆ ಬರಲಿದೆ. ಅಂದ್ರೆ ಇದಕ್ಕಿಂತ ಮುಂಚೆ ನಡೆದಂತಹ ವಿಚಾರಣೆ ವೇಳೆ ದರ್ಶನ್ ಕೋರ್ಟ್ ಜೊತೆಗೆ ಜೈಲಧಿಕಾರಿಗಳು ಸಹ ತನಗೆ ಮನೆ ಊಟ ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಹೀಗಾಗಿ ದರ್ಶನ್ ಪರ ವಕೀಲರು ಸಹ ಜೈಲಧಿಕಾರಿಗಳ ಏನು ಒಂದು ಮನವಿ ಪತ್ರ ಹೋಗಿದೆ ಆ ಸಂಬಂಧ ಸಹ ಅವರ ಅಭಿಪ್ರಾಯವನ್ನ ತಿಳಿಸಬೇಕು ಅಂತ ಕೇಳ್ಕೊಂಡಿದ್ರು. ಹೀಗಾಗಿ ಜೈಲು ಅಧಿಕಾರಿಗಳಿಗೆ ಸೂಚನೆ ನೀಡಿದಂತಹ ಹೈಕೋರ್ಟ್ 10 ದಿನದ ಒಳಗೆ ದರ್ಶನ್ ಅವರಿಗೆ ಮನೆ ಊಟ ನೀಡಬಹುದಾ ಅಂತ ಹೇಳಿ ವರದಿಯನ್ನ ಕೊಡಬೇಕು, ಮತ್ತೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನ ಕೊಡಬೇಕು ಅಂತ ಸೂಚನೆಯನ್ನ ನೀಡಿತ್ತು. ಸದ್ಯ ಈಗ ಜೈಲು ಅಧಿಕಾರಿಗಳು ದರ್ಶನ್ಗೆ ಸಂಬಂಧಪಟ್ಟಂತಹ ಏನಿದು ಮನೆ ಊಟ ಮತ್ತು ಅವರ ಆರೋಗ್ಯ ಸಂಬಂಧಪಟ್ಟಂತಹ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನ ಮತ್ತು ವೈದ್ಯರ ವರದಿಯನ್ನ ಹೈಕೋರ್ಟ್ಗೆ ಏಕಸದಸ್ಯ ಪೀಠಕ್ಕೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಈ ಸಂಬಂಧ ಇವತ್ತು ಮತ್ತೆ ಆ ವರದಿ ಅನ್ವಯ ಅರ್ಜಿ ವಿಚಾರಣೆಗೆ ಬರಲಿದ್ದು, ಇವತ್ತು ದರ್ಶನ್ ಪರ ವಕೀಲರು ಮತ್ತು ಸರ್ಕಾರಿ ಪರ ವಕೀಲರು ಸಹ ಇವತ್ತು ಈ ಒಂದು ಮನೆ ಊಟದ ಪ್ರಕರಣ ಸಂಬಂಧ ವಾದ ಪ್ರತಿವಾದವನ್ನ ಮಾಡಲಿದ್ದಾರೆ. ಅಂದ್ರೆ ದರ್ಶನ್ಗೆ ಮನೆ ಊಟ ನೀಡಬೇಕಾ ಅಥವಾ ಬೇಡವಾ ಅಂತ ಹೇಳಿ ಇವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠ ನಿರ್ಧಾರ ಮಾಡಲಿದೆ. ಮಧುಶ್ರೀ, ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಪ್ರದೀಪ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟ ದರ್ಶನ್ ಮನೆಯೂಟದ ನಿರೀಕ್ಷೆಯಲ್ಲಿ ಇದ್ದಾರೆ. ಈ ಹಿಂದೆಯೂ ಕೂಡ ಮನೆಯೂಟ ಬೇಕು ಅಂತ ಹೇಳಿದ್ರು, ಆಗ ಸಾಕಷ್ಟು ಕಾರಣಗಳನ್ನ ಕೂಡ ಕೊಟ್ಟಿದ್ರು. ಇವತ್ತು ನಿರ್ಧಾರ ಆಗುತ್ತೆ ಅವರಿಗೆ ಮನೆಯೂಟ ಸಿಗುತ್ತಾ ಇಲ್ವಾ ಅಂತ.